ಲೇ 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 ನಾಗ, ನೀ ನಮ್ಮ ಮಣ್ಣ ಅಂತ ಬಿಟ್ಟಿನ ಮಗನ ನಿನಗೆ. ಇಲ್ಲ ಅಂದ್ರೆ ನಿನ್ನ ಯಾವಾಗಲೂ ಮಣ್ಣು ಮಾಡಿಬಿಡ್ತಿದ್ ನಿಮ್ಮ ಮಣ್ಣ. ಆಗ ಊರು ಹಿಂದೆ ಇದ್ದಿದ್ದು ಹೊಲ ಅದು ನನಗೆ ಬೇಕು. ಹಾಂ, ಬಂದು ಬಿಡು ಕೊಡ್ತಾರ ನಿನಗೆ ಹೊಲ ಮಗನ. ಆಗ ಸಿದ್ಧ, ಸುಮ್ಕ ಜಗಳ ತೆಗಿಬೇಡ ನನ್ನ ಜೊತೆ. ಅಪ್ಪ ಅವ್ವ ಇದ್ದಾಗ ನಮಗೆಲ್ಲ ಬರೋಬ್ಬರಿ ಪಾಲು ಮಾಡ್ಯಾರ. ಏನು ನೀ ಅಷ್ಟು ಬೇಕಂತ ಕುಂತ್ರೆ ಹೆಂಗೆ ಕೊಡೋಕ್ಕಾಗತ್ತೆ? ಊರು ಹಿಂದಿನ ಹೊಲ ಊರು ಹಿಂದಿನ ಹೊಲ ಇರೋದು 6 ಎಕರೆ. 3 ಎಕರೆ ನೀ ತಗೋ, 3 ಎಕರೆ ನನಗೆ ಕೊಡು. ಹಾಂ, ಎಲ್ಲ ನಾನು ತಗೋತೇನೆ ಅಂದ್ರೆ ಹೆಂಗ್ಲೇ ಮಗನ? ಲೇನಾಗ, ನನಗೆ ಪಿತ್ತ ನೆತ್ತಿಗೆ ಏರಿಸ್ಬೇಡ. ನಿನ್ನ ಅನ್ನಂತನೂ ನೋಡೋದಿಲ್ಲ. ಯಾವಾಗಾರ ಅಪ್ಪ ಅವ್ವ ಏನಾರ ವಿಲ್ ಮಾಡಿ ಬರೆದಿಟ್ಟು ಹೋಗ್ಯಾರನ, ನೀ 3 ಎಕರೆ ತಗೋತಮ್ಮ, ನೀ 3 ಎಕರೆ ತಗೋತಮ್ಮ ಅಂತಂದು. ನಾ ಸಣ್ಣವ, ಅಷ್ಟು ನನಗೆ ಬೇಕದ. ಓಹೋ, ಬಂದಪ್ಪ ಬಂದಿವ, ಕೊಡ್ತಾರ ಬಾ ಮಗನ. ಕೊಡುದಿಲ್ಲಲೇ, ನೀ ಹಿಂಗೆ ಜಿದ್ದಿಗೆ ಬಿದ್ದೆ ಅಂದ್ರೆ ಮಗನ, ಅದು 6 ಎಕರೆನೂ ನಾನು ತಗೋತೀನಿ. ನಾ ಹಿರಿಯವ, ಈ ಮನೆ ಮ್ಯಾಗ ಹಕ್ಕು ನಂದೈತಿ. ನಾನೇ ಮಾಡಿಸ್ಕೋತೀನಿ ಅದನ್ನು. ಅಲೆಲೆಲೆಲೆಲೆಲೆ ನಾಗ, ಈಗ ಬಂತು ನೋಡಿ ನೀನು ಹೊಸ ಮಕ. ಹಾಂ, ಅಲ್ಲಲೇ ಅಪ್ಪ ಅವ್ವ ಇದ್ದಾಗ ಆತಳಪ್ಪ. ಹಾಂ, ಎಲ್ಲಿ ಹೊಕ್ಕತ್ತಳದ ಮಾಡಿಸ್ಕೊಳೋಳನಾಳ. ಹಾಂ, ಈಗ ಬಾರಿ ಮಾಡೋದು ಬೇಡ ತಮ್ಮವ. ಹಾಂ ಅಂತಂದು ಅವ್ರಿದ್ದಾಗ ಪಾಲು ಮಾಡ್ತೀನಂದ್ರು ಮಾಡಿ ಕೊಡಲ್ದಾವ್ ನೀನು. ಹಾಂ, ಈಗ ಏನು ಮಾಡ್ಕೊ ಹೋಗಂತಿ. ಇನ್ನೇನಲೇ ಮತ್ತು? ಹಾಂ, 3 ಎಕರೆ ತಗೋ, ಈಗಿಂದೀಗ ಹೋಗ. 6 ಎಕರೆ ಬೇಕಂದ್ರೆ ನೋಡಪ್ಪ, ಇದ್ದಿದ್ದು ಮನೆ ನಿನಗೆ ಬಿಟ್ಟು ಹೋಗಿನಿ. ಏನು ಆ ಮನೆಯೊಳಗೆ ನಾ ಪಾಲು ಕೇಳಕತ್ತಿಲ್ಲ. ನಾ ಹೊರಗೆ ಹೋಗಿ 10 ವರ್ಷ ಆತು. 10 ವರ್ಷ ಆತು ನಾ ಹೊರಗೆ ಹೋಗಿ. ನಾ ಯಾವತ್ತರ ನಿನ್ನ ಮನೆಗೆ ಬಂದಿದ್ದನ, ಬಂದು ಪಾಲು ಏನಾರ ಕೇಳಿ ನಾನು. ಇದ್ದಿದ್ದು ಒಂದು ಹೊಲ, ಅಪ್ಪ ಅವನ ಹೊಲ, ನನಗೆ 6 ಎಕರೆ ಬೇಕು. ಅದ್ರೊಳಗೆ ಒಂದು ಗುಂಜು ಬಿಟ್ಟು ಕೊಡೋದಿಲ್ಲ. ಅಲ್ಲ ಮಗನ, ನಿನಗೆ ಹೋಗಂದಲೇ ಹೊರಗೆ. ನೀನು ಜಗಳ ಮಾಡಿ, ನೀನು ನಿನ್ನ ನನ್ನ ಮಕ್ಕಳು ನನ್ನ ಹೆಂಡತಿ ಕೂಡ ಜಗಳ ಮಾಡಿ ಹೋಗಿರೋ, ಸಜ್ಜಿಲ್ದಕ್ಕೆ ಜಗಳ ಮಾಡಿ ಹೋಗಿರೋ ಮಕ್ಕಳು ಮತ್ತೆ ನೆಪ ಹೇಳ್ತೇನಲ್ಲೇ. ಕೊಡೋದಿಲ್ಲ ನೋಡು. ಆಗ ನಿನಗೆ ಹೊಲ ಬೇಕಂದ್ರೆ 3 ಎಕರೆ ಹೊಲ ಬರೆದು ಕೊಡ್ತೀನಿ. ಈಗಿಂದೀಗ ಹೋಗ್ಬಿಡು, ನನ್ನ ಕಣ್ಣು ಮುಂದಿಂದ್ರ ಬೇಡ. ಇಲ್ಲ ಅಂದ್ರೆ ಅದು ಸಿಗೋದಿಲ್ಲ ನೋಡು. ನೀ ಎಲ್ಲಿ ಏನು ಮಾಡ್ತಿ ಮಾಡು. ಹಾಂ, ಹಿಂಗೆ ಬರಕತ್ತೆ ನೀ. ಬಾ. ನೀ ಕೊಡಲಿಲ್ಲ ಅಂದ್ರೆ ನಾ ಗೌಡ್ರಿಗೆ ಹೇಳ್ತೀನಿ. ಗೌಡ್ರ ಕಡೆ ಸುದ್ದ ಆಗಲಿಲ್ಲ ಅಂದ್ರೆ ನಾ ಕೋಟಿಗೆ ಹೋಗ್ತೀನಿ. ಕೋಟಿ ಹಾಕಿನಿ, ಇದು ನ್ಯಾಯ ಆಗಲಿ ಬೇಕಾದಾಗಲಿ. ಅದು ನಿನಗೂ ಬರೋದು ಬೇಡ, ನನಗೂ ಬರೋದು ಬೇಡ. ಬೇಕಾದ್ರೆ ಕೋಟಿಗೆ ಹೋಗ್ಲಿ ಅದು. ಹಾಂ, ಲಾಲ ಮಗನ. ಹಾಂ, ಮಾಡು ಎಷ್ಟು ಮಾಡ್ತಿ ಮಾಡು ಮಗಳ. ಹಾಕ್ತೇನ ಕೋಟಿಗೆ ಹಾಕಿ. ಅದೇನಾಗತ್ತೆ ಹಾಕ್ನಿ, ಅದೇನಾಗತ್ತೆ ನೋಡ್ತೇನೆ ನಾನು. ನಿನಗಂತೂ ಒಂದು ಗುಂಜು ಭೂಮಿ ಕೊಡೋದಿಲ್ಲ ನಂದು. ಲೇ ತಮ್ಗಳ ಯಾಕ್ರಲಿ ಜಗಳ ಮಾಡಕತ್ತೀರಿ? ನೋಡ್ರಿ ಯಜಮಾನ್ರ, ಅಲ್ರಿ ನಮ್ದು ಹೊಲ ಐತಿ. ಹಾಂ, ಅಪ್ಪ ಒಂದು ಆಸ್ತಿ ಅದ. ಅಪ್ಪ ಅವನ ಆಸ್ತಿ ನನಗೆ ಕೊಡಂತಂದ್ರೆ ನಮ್ಮ ಅಣ್ಣ ನೋಡ್ರಿ ಕೊಡವಲ್ಲ. ಅಲ್ಲ ನೋಡ್ರಿ ಯಜಮಾನ್ರ, ನಾ ಯಾಕೆ ಕೊಡ್ಲ್ರಿ? ಹಾಂ, ತಂದೆ ತಾಯಿ ಆಸ್ತಿ ರೀ ಅದು. ನನಗೆ ಅರ್ಧ ಬೇಕು. ಅರ್ಧ ತೊಗೊಂಡು ಹೋಗಂದ್ರೆ ಅರ್ಧ ತೊಗೊಂಡು ಹೋಗಲ್ರಿ ಅವ. ಪೂರ್ತಿ ಬೇಕನ್ನಕತ್ತಾನ್ರಿ. ಪೂರ್ತಿ ಹೆಂಗೆ ಕೇಳ್ತೀವ ತಮ್ಮ? ಹಂಗಲ್ರಿ ಯಜಮಾನ್ರ, ಈಗ ನೋಡ್ರಿ ಅವ್ನ ಮನೆ ಒಳಗೆ ನಾ ಏನು ಪಾಲು ಕೇಳಕತ್ತಿಲ್ರಿ. ನಾ ಕೇಳಕತ್ತಿದ್ದ ಹೊಲ ಅಷ್ಟೇ ರೀ. ಹೊಲ ಅಷ್ಟ ಕೊಡಂತಂದು ನಾ ಅಪ್ಪ ಅವ್ವ ಇದ್ದಾಗ ಹೇಳಿದ್ನಿ ರೀ. ಹಾಂ, ನಮ್ಮ ಅಪ್ಪ ಅವ್ವ ಏನು ಬೇರೆ ಮಾಡಿ ಹೋಗಲಿಲ್ಲ. ಹಾಂ, ಅವ್ರು ದೌಡ ತೀರ್ಕೊಂಡ್ರೆ ಅವ್ನ ಮನೆ ಒಳಗೆ ನಾ ಏನು ಪಾಲು ಕೇಳಿಲ್ಲ. ಹಿಂಗಾಗಿ ನಾ ಸಣ್ಣವದಿನಿ, ನನಗೆ ಭೂಮಿಗೆ ಬಿಟ್ಕೊಡಂತ ಹೇಳಕತ್ತೀನಿ ರೀ. ನನಗೂ 2 ಹೆಣ್ಮಕ್ಳು ಅದಾರ ರೀ. ಅವ್ರನ್ನೆಲ್ಲ ಕಲಿಸಿ ದೊಡ್ಡವ್ರನ್ನ ಮಾಡಿ ಕೊಡ್ದ ರಗಡಾಕತ್ರಿ. ಹಂಗಾಗಿ ನನಗೆ 6 ಎಕರೆ ಹೊಲ ಬೇಕ್ರಿ. ಹಿರಿಯರು ಹೋಗೋದು ಹೊಕ್ಕಾರ, ಆಸ್ತಿ ಮಾಡಿ ಹೊಕ್ಕಾರಲ್ಲ, ಅದು ದೊಡ್ಡ ತಪ್ಪು ನೋಡು. ಅಲ್ಲ, ಮಕ್ಕಳು ಬಿಸಿಲಾಗಿ ಇದನ್ನು ಮಾಡೋದು ಬೇಡ, ಒದ್ದಾಡೋದು ಬೇಡ, ಇನ್ನೊಬ್ರು ಹೊಲಕ್ಕೆ ದುಡಿದು ಬೇಡ ಅಂತಂದು ಅವ್ರು ಕಷ್ಟಪಟ್ಟು ಹೊಟ್ಟಿ ಬಟ್ಟಿ ಕಟ್ಟೆ ಹೊಲ ಮಾಡಿ ಆಸ್ತಿ ಮಾಡಿ ಇಟ್ಟು ಹೋಗಿದ್ರೆ ನೀವು ಹಿಂಗೆ ಜಗಾಡ್ಕೋತ ಕುಂದಿರ್ತೀರಿ. ನೋಡಪ್ಪ ಸಿದ್ದಣ್ಣ, ನಾಗಣ್ಣ, ನಿಮ್ಮ ಅಪ್ಪಾರು ನನಗೆ ಭಾಳ ಪರಿಚಯ. ನಾವೆಲ್ಲ ಸಣ್ಣಂದಿರ್ತ ಗುಂಡ ಆಡ್ಕೊಂಡು ಬೆಳೆದಾರ. ನಿಮ್ಮಪ್ಪ ಒಂದು 6 ಎಕರೆ ಹೊಲ, ಆಮೇಲೆ ಈ ಮನೆ ಕಟ್ಸಾಕ ಎಷ್ಟು ಒದ್ದಾಡ್ಯಾನ, ಎಷ್ಟು ಇದನ್ನು ಮಾಡ್ಯಾನ ಅಂತಂದು ನಾ ಕಣ್ಣಾರೆ ನೋಡೀನಿ. ಜಗಳಾಡಬೇಡ್ರಿ. ನಿಮ್ದೇನಾರ ನ್ಯಾಯ ಏನಾರ ಇದ್ರೆ ಗೌಡ್ರ ಕಡೆ ಹೋಗ್ರಿ. ಇಲ್ಲ ನೀನ ಹಿರಿಯವಾಗ್ಯಲ್ಲೋ ನಾಗಣ್ಣ. ಹಾಂ, ಹಾಗೆಲ್ಲ ಮಾಡಬಾರ್ದು. ಸಣ್ಣವ ಇಬ್ಬರು ಇದನ್ನು ಮಾಡಿ ಎಷ್ಟೆಷ್ಟು ಬರ್ತೈತಿ ಅಷ್ಟ ಪಾಲು ತಗೋರಿ. ಸುಮ್ಕ ಜಗಳಾಡೋದ್ರಿತ್ತ ನಿಮಗೆ ಏನೂ ಸಿಗೋದಿಲ್ಲ. ಬಿಟ್ರೆ 4 ಮಂದಿ ಮುಂದೆ ನಿಮ್ದು ಮರ್ಯಾದೆ ಹೋಗತಿ.
ಯಜಮಾನ್ರ ಹೋದ್ರ ಹೋಲ್ದ ಕಡ್ರಿ, ಭಾಳ ಮಾತಾಡಕತ್ತಾನ ಮಗ. ನಾಲ್ಗಿ ಉದ್ದ ಭಾಳ ಆಗೈತ ಅವ್ನ್ದು ಉದ್ದ. ಹಾಂ, ಹಿಂಗೆ ನಾಲ್ಗೆ ಹರಿ ಬಿಡಾಕತ್ತಂದ್ರೆ ಕೊಯ್ದ ಬಿಡ್ತ್ಯಾ? ಮುಟ್ಟಲೆ ಮುಟ್ಟನಿ. ಲೇ ತಮ್ಮ, ತಡಿರ್ಲಿ. ಈಗಾರ ಹೇಳಿ ನಿಮ್ಮ ಮಕ್ಕಳ ಮತ್ತು ನಿಮ್ದ ನೀವು ನಡೆಸ್ತಿರಲ್ಲೇ. ಏನಿಲ್ಲ ನೋಡ್ರಿ ಯಜಮಾನ್ರ, ಅವಂದ ಭಾಳ ಆಗೈತ್ರಿ. ಏನಾರ ಮಾತಾಡೋಣ ಏರ್ಯಾರ ಮೈಮ್ಯಾಗ ಬರ್ತಾನ್ರಿ ಹೊಡ್ಯಾಕ. ಅಯ್ಯೋ ಶಿವನೇ, ಯಾಕೆ ಬಡ್ದಾಡ್ತಿರೋ ಜೀವನದಾಗ? ಹಾಂ, ದೊಡ್ಡಾರು ಹೇಳಿಲ್ಲನ, 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳತಾರ, ಮಣ್ಣಾಗ ಹೂಳ್ತಾರ, ಏ ನಿನ್ನ ಚಟ್ಟ ಕಟ್ಟುತ್ತಾರ, ಏ ಒಳಿತು ಮಾಡು ಮನಸ, ನೀರದು 3 ದಿವಸ. ಅಲ್ಲಪ್ಪ, ಆಸ್ತಿ ಗೀಸ್ತಿ ಅಂತ ಬಡ್ದಾಡಕತ್ತೀರಿ, ಜೀವನ ಎದ್ರ ಮ್ಯಾಗ ನಿಂತದ್ ಗೊತ್ತ ನಿಮಗೆ? ಯಾಕೆ ಬಡ್ದಾಡ್ತಿ ತಮ್ಮ, ಹೋಯ್ ಯಾಕೆ ಬಡ್ದಾಡ್ತಿ ತಮ್ಮ, ಮನ ಮೆಚ್ಚಿ ಸಂಸಾರ ಮೆಚ್ಚಿ, ನೀ ಹೋಗೋ ದರಿಯೇ ತಮ್ಮ, ಕಣ್ಣ ಮುಚ್ಚಿ ಮನ್ನ ಮುಚ್ಚಿ, ನೀ ಹೋಗೋ ದರಿಯೇ ತಮ್ಮ, ಕಣ್ಣ ಮುಚ್ಚಿ ಮನ್ನ ಮುಚ್ಚಿ. ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ, ಹೆಂಡ್ರು ಮಕ್ಕಳಿರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಕೂನಿ ತನಕ, ಸತ್ತಾಗ ಬರುವರು ತಮ್ಮ ಕೂನಿ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡ್ದಾಡ್ತಿ ತಮ್ಮ, ಮಾಯ ಮೆಚ್ಚಿ ಸಂಸಾರ ನೆಚ್ಚಿ, ನೀ ಹೋಗೋ ದರಿಯೇ ತಮ್ಮ, ಕಣ್ಣ ಮುಚ್ಚಿ ಮನ್ನ ಮುಚ್ಚಿ, ನೀ ಹೋಗೋ ದರಿಯೇ ತಮ್ಮ, ಕಣ್ಣ ಮುಚ್ಚಿ ಮನ್ನ ಮುಚ್ಚಿ, ನೀ ಹೋಗೋ ದರಿಯೇ ತಮ್ಮ, ಕಣ್ಣ ಮುಚ್ಚಿ ಮನ್ನ ಮುಚ್ಚಿ. ಆಹಾ, ಏನಿವ್ರ 1-2 ಹಾಡೊಳಗೆ ನಮ್ದು ಕಣ್ಣು ತರಿಸ್ಬಿಟ್ರಲ್ಲ. ಛೇ, ಆಸ್ತಿ ಗದ್ದಲದೊಳಗೆ ನಮ್ಮ ಅಣ್ಣಂತೂ ನೋಡಲ್ದ ಏಕವಚನದಾಗ ಮಾತಾಡ್ಸೀನಿ. ಈಗ ನಮ್ಮ ಅಣ್ಣಗೆ ಹೆಂಗೆ ಕ್ಷಮೆ ಕೇಳಿ? ಅಣ್ಣ, ಹೇಳಪ್ಪ. ಅದು ಸಿಟ್ನ್ಯಾಗ ಸ್ವಲ್ಪ ಹಿಂಗೆ ಮಾತಾಡಿನ, ಸ್ವಲ್ಪ ಕ್ಷಮಿಸ್ಬಿಡಣ್ಣ, ತಪ್ಪಾತ. ನೋಡವ್ರು 1-2 ಹಾಡೊಳಗೆ ಜೀವನಾನ ತಿಳಿಸಿ ಹೋಗ್ಬಿಟ್ರೆ, ಆಸ್ತಿ ಅಂತ ಬಡ್ದಾಡ್ತೀವಿ. ನಾಳೆ ಎಲ್ಲಿ ಹೋಕ್ಕೀವಿ? ಮಣ್ಣಿಗೆ ಹೋಕ್ಕೀವಿ. ಹ್ಞೂ ಅಣ್ಣ, ಹೌದು. ಅಣ್ಣ, ನಾವು ಯಾಕೋ ಆಸ್ತಿ ಸಂಬಂಧ ಜಗಾಡೋದು ಬೇಡ, ನೀ ಬಿಟ್ಟಿದ್ದು ನಾ ತಗೋತೀನಿ. ಇಲ್ಲ ಬೇಡ ತಮ್ಮ, ನೀನೇ ತಗೋ. ನೀ 6 ಎಕರೆ ಬೇಕನ್ನಕತ್ತಿದ್ದಲ್ಲ, ತಗೋ, ನೀ ಚಂದಿರ ಸಾಕು. ಗುರುಗಳು ಹೇಳಿದ್ದು 1-2 ಹಾಡಿಂದ ನನಗೆ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ತಾಪಾಗೈತಿ. ಸುಮ್ಮ ಬಡ್ದಾಡೋದು ಎದಕ್ಕದು? ಅವ್ರು ಹೇಳ್ದಂಗೆ 3 ದಿನ ನಾವು 3 ದಿನದ ಜೀವನ ಐತಿ, ಯಾಕೆ ಇಷ್ಟು ಬಡ್ದಾಡಕತ್ತೀವಿ? ನಾವು ಒದರಾಡಿದ್ದ ನಮ್ಮ ಅಣ್ಣಗೆ ಸ್ವಲ್ಪ ಭಾಳ ಮನಸ್ಸಿಗೆ ಹಿಡ್ದ. ನಾವು 1-2 ದಿನ ಹೋಗಲಿ, ಸ್ವಲ್ಪ ದಿನ ಬಿಟ್ಟು ನಾನು ಹೋಗಿ ಸಮಾಧಾನ ಮಾಡ್ತೀನಿ. ದೇವರು ಈ ಗುರುಗಳ ರೂಪದಾಗ ಬಂದು ನಮ್ಮ ಮನಸ್ಸು ಚೇಂಜ್ ಮಾಡಿರು. ಶಿವಪ್ಪ, ಇದೇ ರೀತಿ ನಿನ್ನ ಆಶೀರ್ವಾದ ನಮ್ಮ ಮ್ಯಾಗಿರ್ಲಪ್ಪ. ಗುರು ಇರು ಗುರು. ಏನೋ ಗುರು, ಇದು ಯಾವ ಗುರು ಇದು? ಇದು ನಮ್ಮ ಮಾವನೂರು. ಬಾ ಹೋಗೋಣ. ನಿಮ್ಮ ಸ್ವಂತ ಮಾವನೂರಾಗ ಕಳ್ತನ ಮಾಡ್ಕೊಂಡು ಕರ್ಕೊಂಬಂದ್ಯಾ? ಇನ್ನೇನು ಹೇಳ್ಬೇಕಲ್ಲ, ನಿನಗೆ ಹೇಕನೆ? ನನಗೇನು ಗೊತ್ತಿದೆ ಯಾವ್ರು ಅಂತ, ನಾನು ನಿನ್ನ ಜೊತೆ ಅದೆಲ್ಲ ಬಂದಿದ್ದು. ಸಾರಿ ಗುರು, ನನಗೆ ಗೊತ್ತಾಗಲಿಲ್ಲ. ಯಾವ ಊರಂತ ಗೊತ್ತಿಲ್ಲ, ಆದ್ರೆ ಬರೋ ಮುಕ್ಕಾಟ ಅಲ್ಲಿ ಒಂದು ಇದನ್ನು ನೋಡೀನಿ, ಕಲ್ಲು ನೋಡೀನಿ. ಕಲ್ ಮ್ಯಾಗ ರಾಮದುರ್ಗ ಅಂತ ಬರ್ದಿತ್ತು. ಹೌದು ಗುರು. ರಾಮದುರ್ಗ ಅಂದ್ರೆ ರಾಮದುರ್ಗ ಇರ್ಬೇಕು. ಅಲ್ಲಲ್ಲಿ ನಿನ್ನ ಕಳ್ತನ ಮಾಡಕ್ಕೆ ನಿನಗೆ ಹಿಂಗೆ ರೆಡಿ ಆಗಂದ್ರೆ ಲೇ ದೇವ್ ಕಣ್ಣಂಗೆ ಕಾಣಕತ್ತಿಲಿ. ನಾನು ಹಿಂದೆ ಹೊಳೆ ನೋಡ್ರಿ ಅಂದ್ರೆ ನಾನೇ ಎದುರು ಓಡಿ ಹೋಗ್ಬಿಡ್ತೀನಿ. ಅದು ಹಂಗಲ್ಲ ಗುರು, ಈಗ ನಾವೇನಾರು ಸಿಕ್ಕೊಂಡ್ರು ಮನುಷ್ಯರಂತ ಗೊತ್ತಾದ್ರೆ ಹಿಡಿದು ಬಡಿತಾರ.
ಅದನ್ನು ನೋಡೋಣ ದೆವ್ ಅಂತ ಅನ್ಕೊಂಡು ಹಂಚ್ಕೊಂಡು ಹೋಗ್ಬಿಡ್ತಾರೆ. ಹಿಂಗಾಗಿ ನಾ ಈಜಾಗಿ ಎಸ್ಕೇಪ್ ಆಗ್ಬೋದು. ಅದಕ್ಕೆ ಹಿಂಗೆ ರೆಡಿ ಆಗಿ ಬಂದಿನಿ ಗುರು. ಓಹೋ ಹೌದನಾ? ನಡಿ ನಡಿ ಬಾಬಾ, ಪಟ ಪಟ ಕೆಲಸ ಮುಗಿಸೋನು. ಈ ಊರಾಗಿಂದ ಮುಂದಿನೂರು ಹೋಗ್ಬೇಕು ಮಗನ. ಹ್ಞೂ ಗುರು, ಬರ್ತೀನಿ ಗುರು. ನೀ ಎಲ್ಲಿ ಹೋಗ್ತಿ ಅಲ್ಲಿ ಹಿಂದೆ ನಿನ್ನ ಹಿಂದೆ ಬರ್ತೀನಿ ಅಷ್ಟೆ. ನೀ ಏನು ಹೇಳ್ತ ಅದನ್ನು ಮಾಡ್ತೀನಿ. ನಡಿ ನಡಿ, ಲಘು ಲಘು ನಡಿ, ಪಟ ಪಟ ತೊಗೊಳು. ನೀನೇನು ಸಿಗುತ್ತೆ ಅದನ್ನು ತೊಗೊಳುನು. ಈ ಊರು ಮುಗಿಸ್ ಕ್ಯಾಸ ಮುಂದಿನೂರು ಹೋಗ್ಬೇಕಲೇ. ಲಘುನ ಮುಗಿಸೋನು ಇವತ್ತು. ಹ್ಞೂ ಗುರು, ಆಯ್ತು. ಎಲ್ಲಿಂದ ಶುರು ಮಾಡೋಣ? ನಡಿ, ಇದು ಊರು ಹೊರಗೆ ಕಾಣ್ತೈತಿ. ಮೊದಲ ಊರು ಒಳಗೆ ಹೋಗ್ಕೊನು, ಆಮೇಲೆ ವಿಚಾರ ಮಾಡೋನು. ಆಯ್ತು ಗುರು, ನಡಿ. A few moments later. ಗುರು ಗುರು ಗುರು, ಏನು ಗುರು ಇದು? ಅಲ್ಲ, ಬಂದ ಬರಾಕತ್ತೀವಿ, ಇಲ್ಲೇ ಐತೆ ಬಾ ಅಂತಂದು ಕರ್ಕೊಂಡು ಬರಾಕತ್ತಿ. 5 ಕಿಲೋಮೀಟ್ರ್ ಆತು ನಾವು ಹೊಲ್ದಾಗ ಅಡ್ಡಾಡಕತ್ತ. ಲೇ, ನೀ ಆ ಸೀಮೆ ಕಾಳಲಿ ನಾನು ಕಳ್ತನ ಮಾಡ್ಬೇಕಂದ್ರೆ ನೀ 5 ಕಿಲೋಮೀಟ್ರ್ ನಡಿಬೇಕಾ, 50 ಕಿಲೋಮೀಟ್ರ್ ನಡಿಬೇಕಾ? ಕಳ್ತನ ಮಾಡೋ ಮನಸ್ಸು ಐತ್ರಿ, ಇಲ್ಲಾಂದ್ರೆ ಮನೆಗೆ ಹೋಗ್ಬಿಡು, ನಾ ಮಾಡ್ಕೊಂಬರ್ತೀನಿ. ಸಾರಿ ಗುರು, ಹಂಗೆ ಸಾರಿ ತಪ್ಪತ್ ನಂದ, ಸುಮ್ಮಂಗೆ ಅಂದೆ. ನಡಿ ಗುರು, ಬರ್ತೀನಿ ಹಿಂದೆ. ಹಂಗೆ ಬಾ ಮಗನದ. ಈಗ ನಾ ಎಲ್ಲಿಂದ ಶುರು ಮಾಡೋದು ಅಂತ ಕನ್ಫ್ಯೂಸ್ ಆಗಿ ನಾ ಬರಾಕತ್ತೀನಿ. ಮತ್ತು ಇಲ್ಲ ಗುರು, ಸಾರಿ. ಅಲ್ಲಿ ಒಂದು ದೂರತ ಒಂದು ಯಾವುದೋ ಮನೆ ಕಾಣಕತ್ತೈತಿ. ನಡಿ ಅಲ್ಲಿ ಹೋಗುನು. ಗುರು ಮತ್ತೇನ್ಲೇ ನಿಂದ? ಗುರು, ಇಲ್ಲಿ ಜನ ಹೆಂಗೆ ಗುರು, ಅಕಸ್ಮಾತ್ ಸಿಕ್ಕಾಕೊಂಡ್ರೆ ಮರಕ್ಕೆ ಕಟ್ಟಿ ಬಡಿದಲ್ಲ. ನೀ ಎಷ್ಟು ವರ್ಷ ಆತ್ಲಿ ಕೆಲಸ ಮಾಡಕತ್ತ? ನಾನು ಗುರು ಹೆಚ್ಚು ಕಮ್ಮಿ ಒಂದು 4-5 ವರ್ಷ ಆತು ಗುರು. ಸಿಕ್ಕೊಂಡ್ರೆ ಏನು ಮಾಡ್ಬೇಕಂತ ಗೊತ್ತಾನ? ಹ್ಞೂ ಗುರು, ನೀನು ಹೇಳಲ್ಲ, ಎದ್ನೋ ಬಿದ್ನೋ ಅಂತ ಓಡ್ಕೊಂಡು ಹೋಗ್ಬಿಡ್ಬೇಕು. ಯಾರ ನೋಡಿರಂದ್ರೆ ನನಗೂ ಕಾಯ್ಬೇಡ, ನೀ ಎದ್ನೋ ಬಿದ್ನೋ ಅಂತ ಓಡಿಬಿಡು ಗುರು. ಮತ್ತು ನೀನು ಅಲ್ಲ ಅವನು ಮತ್ತೆ ಕೇಳ್ತಿರ್ಲಿ ಅದನ್ನು. ನಿನ್ನ ಯಾರು ನೋಡ್ರೆ ಓಡಿಬಿಡು. ಅಕಸ್ಮಾತ್ ಸಿಕ್ಕೊಂಡು ನಿನಗೆ ಆಲದ ಮರಕ್ಕೆ ಗಿಡದ ಕಟ್ಟಿ ಬಡ್ಡಿ ಕಟ್ಟಿ ಚಡ್ಡ್ಯಾಗ ಕಟ್ಟಿರ್ಬಿ ಬಿಡ್ತಾರೆ ನೋಡು. ಅಯ್ಯೋ ಹೌದಾ ಗುರು? ಅದಕ್ಕೆ ಹೇಳಾಕತ್ತೀನಿ, ಯಾರು ನೋಡಿರಪ್ಪ ಅಂತದ್ದು ಓಡಿಬಿಡ ಅಲ್ಲಿಂದ. ನಾನು ಈ ಕಡೆ ಹೆಂಗಾರ ಬರ್ತೀನಿ ಪಾರಾಗಿ. ಹೋಗುರು, ಆಯ್ತು ಗುರು. ನೀನು ನಾನು ಹಿಂದೆ ಇರ್ಗುರು. ಹಿಂದೆ ಇರ್ಬೇಕಾ? ಹ್ಞೂ ಸರ್, ಆಯ್ತು ಸರ್. ಇಷ್ಟು ಹಿಂದೆ ಇದ್ರೆ ಸಾಕನ್ ಸರ್? ಗುರು ಹಂಗಲ್ಲ ಗುರು, ಅಂದ್ರೆ ನಾ ಸಿಕ್ಕೊಂಡ್ರೆ ನಾನು ಹಿಂದಿರೋ ಅಂತಾನೆ ಗುರು. ಬಾರಲೇ ಬಾ, ಎಷ್ಟು ಸಾಯ್ತಿ ಬಾ. ಆಯ್ತು ಬಾ, ಏನಾಗೋದಿಲ್ಲ.